ಚೌಬಲ ರಾಜ ಶಕುನಿ ಆಶ್ವಾಸನಗಳನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ ಸಾಧು. ಏನಿ ಕುಹಕ ಕಂಟಕದ ಕರ್ಕಶಕ್ಕೆ ಏನಿ ಪ್ರಳಯ ಜ್ವಾಲಾಗ್ನಿಯನ್ನೇ ಪ್ರಚೋದನೆಗೈಯುತ್ತಿರುವ ಅಖಂಡ ಬರದ ಕಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌವಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲಾಪ ಸುಯೋಧನ ದುರ್ಜಾತ ದುರ್ನೀತ ದುರಳ ದುರ್ಯೋಧನನೇ ಕೇಳು. ಹಂದು ನಿರಪರಾಧಿಗಳು ಆದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಪ್ಪ ನನ್ನ ಹೃದಯವೇ ಜರ್ಜರಿತವಾಗುವುದು. ಕೈಕಾಲುಗಳು ಕಂಪಿಸುತ್ತಿವೆ, ನರನಾಡಿಗಳಲ್ಲಿ ರಕ್ತ ಕುದಿಯುತ್ತಿದೆ. ಶಪಥವನ್ನು ಕೈದಿರುವೆನೋ ಕುರುವಂಶವನ್ನೇ ನಿರ್ಮೂಲಗೊಳಿಸಲೇ ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆನೋ. ನನ್ನ ನುಡಿರನ್ನು ಸೆರೆಮನೆಸಿ ದಿನಕ್ಕೊಂದು ಇಡಿಯನ್ನ ನೀನು ಅವರಿಗಿರಿಸಿ ಎನ್ನ ನುಡಿರನ್ನು ಸೆರೆಮನೆಸಿ ದಿನಕ್ಕೊಂದು ಇಡಿಯನ್ನ ನೀನು ಅವರಿಗಿರಿಸಿ ನರಕದೊಳವರನ್ನು ಬಹುಬಾಧಗೊಳಿಸಿದ ದುರ್ಮೂರ್ಖರನ್ನು ಮರಣಗೊಳಿಸುವ ಮರಣಗೊಳಿಸುವ ಶಪಥವನ್ನು ಕೈದಿರುವೆನೋ. ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆನೋ. ಅಟ್ಟಹಾಸದಿ ಮೇರೆವ ವಿಷಸರ್ಪದಂತೆ ಕುಕ್ಕಿಕೊಳ್ಳುವೆನವರ ರಣಹದ್ದಿನಂತೆ ಅಟ್ಟಹಾಸದಿ ಮೇರೆವ ವಿಷಸರ್ಪದಂತೆ ಕುಕ್ಕಿಕೊಳ್ಳುವೆನವರ ರಣಹದ್ದಿನಂತೆ ವಂಚನೆ ಪ್ರಾಣಿ ಗುಳ್ಳೆ ನರಿಯಂತೆ ವಂಚನೆ ಪ್ರಾಣಿ ಗುಳ್ಳೆ ನರಿಯಂತೆ ಸಂಚಿಂದ ಹಾಕುರುಡ ಕುಸಿದೋಗುವಂತೆ ಶಪಥವನ್ನು ಕೈದಿರುವೆನೋ. ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆನೋ. ನನ್ನ ಹತಭಾಗ್ಯ ಸಹೋದರರಿಗೆ ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಹೊಳಲೆ ನೀರು, ಅದನ್ನೆಲ್ಲವನ್ನು ನನಗೊಪ್ಪಿಸಿ ದಿನಕ್ಕೊಬ್ಬೊಬ್ಬರಂತೆ ಹತರಾದರು ಸುಯೋಧನ, ದಿನಕ್ಕೊಬ್ಬೊಬ್ಬರಂತೆ ಹತರಾದರು. ಆ ದಾರುಣ್ಯ ದೃಶ್ಯವು ಇನ್ನೂ ನನ್ನೀ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು
ನಿರಂತರ ಬಡಪಾಗ್ನಿ ಜ್ವಾಲೆಯಲ್ಲಿ ಬೆಂದು ನೊಂದು ಕುಂದಿ ಕುಶವಾಗಿರುವ ಈ ನನ್ನ ದೇಹವನ್ನು ಹಣು ಹಣುವಾಗಿ ಕತ್ತರಿಸಿದರು. ಮೋಸಕ್ಕೆ ಮೋಸ, ರಕ್ತಕ್ಕೆ ರಕ್ತ ಎಂಬ ನಿಮ್ಮ ಮಾತ್ಸಲ್ಯದ ಹೊರತಾಗಿ ಇನ್ನು ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನಾಲಿಸಿದ್ರು ಅಸಾಧ್ಯ. ಸುಯೋಧನ, ಅಸಾಧ್ಯ, ಅಸಾಧ್ಯ. ದುಷ್ಟ ದುರ್ವಿಧಿಯ ಹಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆ ದುರ್ಯೋಧನ, ದುರ್ಯೋಧನ, ನಾನು ನಿನ್ನಂತೆ 99 ಮಂದಿ ಸಹೋದರರನ್ನು ಒಳಗೊಂಡು ಏಕಚಕ್ರಾಧಿಪತ್ಯವನ್ನಿರಿಸಿ ಸಾಮಂತ ರಾಜರುಗಳಿಂದ ಓಲೈಸಿಕೊಳ್ಳುತ್ತ ಸಾಮ್ರಾಜ್ಯ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವ. ಆದರೂ ಚಿಂತೆ ಇಲ್ಲ ಗುರುರಾಜ. ಅಂತೆಯೇ ನಿನ್ನಲ್ಲಿ ಸೇರಿ ಮುಳ್ಳನ್ನು ಮುಳ್ಳಿಲಿಂದಲೇ ತೆಗೆಯಬೇಕು. ನಿನ್ನಂತಹ ಮೋಸಗಾರನ ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆಶೋತ್ತರಗಳನ್ನು ಅನುಸರಿಸಿ ಅಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡದಾರಿಯಲ್ಲೇ ನಡೆಸುವೆನು. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ತೇರಿಸಿ ರಕ್ತದ ಕೋಡಿಯಲ್ಲೇ ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ, ಹಳಬೇಡಿರಿ, ಅಳಬೇಡಿರ ನನ್ನ ಹತಭಾಗ್ಯ ಸಹೋದರರೇ. ಉಳಿದಿರುವೆನು ನಾನು ನಿಮ್ಮಯ ಸಲುವಾಗಿ, ನಿಮ್ಮಯ ಹಿತಕ್ಕಾಗಿ. ಕೌರವ ವಂಶವ ನಾಶ ಮಾಡುವೆ, ಕೌರವ ವಂಶವ ನಾಶ ಮಾಡುವೆ, ಸರ್ಪದ ಸೇಡ ಬಿಡಲಾರೆ. ಕೌರವ ವಂಶವ ನಾಶ ಮಾಡುವೆ, ಸರ್ಪದ ಸೇಡ ಬಿಡಲಾರೆ. ಹಸ್ತಿನಾವತಿಯ ರತ್ನ ಸಿಂಹಾಸನ, ಸುಯೋಧನ, ಸುಯೋಧನ. ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಕೋಡಿಲೆ ಮುಳುಗಿಸುವೆ. ಇಲ್ಲ ಇಲ್ಲ, ಅಳಬೇಡಿರೋ ನನ್ನ ಗತಭಾಗ್ಯ ಸೋದರರೇ, ಕಳಬೇಡಿರೋ. ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರರ ಪತ್ನಿಯರ ಕಣ್ಣೀರಿನ ಕಂಬಳಿಗಳನ್ನು ಅರಿಸಿ ಹಂಬಲಿಸಿ ಅನ್ನ ಚಿನ್ನ ರುಂಡಗಳಿಂದ
ನಿಮ್ಮನ್ನು ನರಕದಲ್ಲಿ ನೀರಾಜನ ಮಾಡಿಸುವುದು, ನೀರಾಜನ ಮಾಡಿಸುವುದು, ನೀರಾಜನ ಮಾಡಿಸುವುದು. ನರಕ ಸುಯೋಧನ, ಸುಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ, ಈ ಶಕುನಿಯಿಂದ ಆಗುವ ನಿನಗಾಗುವ ಹಿಂಸೆಯೇ ಭಯಾನಕವಾಗುವುದು, ಭಯಾನಕವಾಗುವುದು, ಭಯಾನಕವಾಗುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರಿಂದ ರಕ್ತ ಕಳಂಕಿತನಾದ ಪುತ್ರ ಶೋಕದಂದು ದಯಿಸುತ್ತ, ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ, ನಿನಗಾಗಿ ಒಂದೇ ಒಂದು ತೊಟ್ಟು, ಒಂದೇ ಒಂದು ತೊಟ್ಟು ಕಣ್ಣೀರನ್ನು ಸುರಿಸುವವರಿಲ್ಲದೆ ನರಕದ ಮಾರ್ಗವನ್ನೇ ತೋರಿಸುವುದು, ನರಕದ ಮಾರ್ಗವನ್ನೇ ತೋರಿಸುವುದು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಮಾವ. ಕೌರವೇಶ್ವರ, ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಟ್ಟದಲ್ಲಿ ತಮ್ಮಯ ಆಗಮನ. ಹೇಳು, ನಾನು ಮಾಡಿದ ಕಾರ್ಯಯುಕ್ತವೇ ಶಕುನಿ? ಚಿಂತೆ ಹೇಗೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಬಂದರೆಂಬ ಸಮಾಚಾರವನ್ನು ದೂತನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಅಸಹಾಯ ಶೂರನು. ಹೌದಪ್ಪ. ತನ್ನೆರಡು ತೋಳ್ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸಯೂತ ಕಲಹ ಇದು ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದ್ದನು. ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದೆನು. ಸುಯೋಧನ, ಕೃಷ್ಣನ ಮಾತು, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತುಗಳು ನಿರಾಕರಿಸಿಬಿಡ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಚೋರ ಕೈದ ಕಾರ್ಯ ಕೈದ ಕಾರ್ಯ ಕೈದ ಕಾರ್ಯ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಚೋರ ಕೈದ ಕಾರ್ಯ ಕೈದ ಕಾರ್ಯ ಕೈದ ಕಾರ್ಯವ ಗೈದ ಕಾರ್ಯ ಎಲ್ಲವೂ ನಾನು. ಅಣ್ಣ ಕೃಷ್ಣ ಗೈದ ಕಾರ್ಯ ಎಲ್ಲವೂ ನಾನು. ಕೃಷ್ಣ ಗೈದ ಕಾರ್ಯ ಎಲ್ಲವೂ ನಾನು. ಇಲ್ಲದೆ ಮನವು ತಲ್ಲೊಣೆಸುವುದು, ಇಲ್ಲದೆ ಮನವು ತಲ್ಲಣೆಸುವುದು. ಅಣ್ಣ ನಾನು ನೋಡಿ ಚೋರ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯ. ಇದುರಾನ ಮನೆಯೋ ಕೃಷ್ಣನೋ ತಿಂಡಿಯ, ಇದುರಾನ ಮನೆಯೋ ಕೃಷ್ಣನೋ ತಿಂಡಿಯ. ಇದುರಾನ ಮನೆಯೋ ಕೃಷ್ಣನೋ ತಿಂಡಿಯ. ಮುಧಾದಿಂಬು ಜೀತಿ ನಾಳೆ ಬರ್ಬನಂತೆ, ಮುಧಾದಿಂಬು ಜೀಸಿ ನಾಳೆ ಬರ್ಬನಂತೆ. ಅಣ್ಣ ನಾನು ನೋಡಿ ಬಂದ ಚೋರ ಕೈದ ಕಾರ್ಯ ಕೈದ ಕಾರ್ಯ ಕೈದ ಕಾರ್ಯವ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ, ಶಾಂತಿ ಸಂಧಾನ ನಡೆಸುವಂತೆ ಶಾಂತಿ ಸಂಧಾನ ನೋಡಿದೆಯೋ? ಏನು, ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜೋನ್ವಿತಗೆ
ಅಗ್ರಜ ಸಹೋದರ. ಅಗ್ರಜೋನ್ವಿತಗೆ ಎದು ನಂದನೋ ಗಾಂಕಿತ ಎದುರು ನನ್ ಸಂಧಿಸಲ್ ದರಿದ್ರಾನ್ವಿತ ಗಣಕುಟೀರಕ್ಕೆ ಹೋಗಿರ್ಪಣೆ ಗಣಕುಟೀರಕ್ಕೆ ಹೋಗಿರ್ಪಣೆ ಸೈಸದ ಸದಳವು ಎನಗೆ ಅಗ್ರಜ ಅಗ್ರಜ ಆ ದೊಡ್ಪಿದ ಗೋಪಾಲನು ನಮ್ಮ ಸತ್ಕಾರವನ್ನು ಗಳಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ವಿದುರನ ಮುರುಗು ಜೋಪಡಿಯನ್ನು ಕರೆಸಿವನು. ನೋಡಿದೆಯೋ ಎಷ್ಟೊಂದು ಅವಹೇಳನ. ಸಹೋದರ, ಇದು ಅವಹೇಳನವಲ್ಲ. ಮತ್ತೆ ಯದುಪತಿಯು ಭಕ್ತ ಪರಾಧೀನನು. ಇರಬಹುದು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಹೋಗು ಸಹೋದರ. ದುರಪರಾಧ ಪಾಂಡವರ ಮದವ ಮುರಿವೆ ಎಕ್ಕಡ. ದುರಪರಾಧ ಪಾಂಡವರ ಮದವ ಮುರಿವೆ ಈ ಕ್ಷಣ ಪುನರನ್ನು ಭೇದಿಸಿ ಗಟ್ಟಿ ಮೆರವೆನ. ಪುನರನ್ನು ಭೇದಿಸಿ ಜಯಗಳಿಸಿ ಮೆರವನ. ಮುದದಿ ಬರವ ಅದಮರನ್ನು ಮುದದಿ ಬರವ ಅದಮರ ಚೆಂದು ಚೆಂದು ಗೈವ. ಮುದದಿ ಬರುವ ಹದಮರನ್ನು ಕಂಡಿರುವುದು ವೈವೆ. ದುರಪರಾಧ ಪಾಂಡವರ ಹದವ ಮುರಿವೆ ಈ ಕ್ಷಣ ಹದವ ಮುರಿವೆ ಈ ಕ್ಷಣ ಹದವ ಮುರಿವೆ ಈ ಕ್ಷಣ. ಆ ರಾಯಭಾರಿಯಾಗಿ ಬಂದ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ಒಪ್ಪದು ಒಪ್ಪದು ಒಪ್ಪಲಾರದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುರುಕುಲವೇ ವಿನಾಶವಾಗುವ ಕಾಲ ಬಂದಿದು ಇಂದವೆಗೆ. ಕುರುಕುಲವೇ ವಿನಾಶವಾಗುವ ಕಾಲ ಬಂದಿದೆ ಇಂದವೆಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಹೆಣ್ಣು ಮನ ಬರುತ್ತಿದ್ದು ನನಗೆ ಎಚ್ಚರಿಕೆ. ನಲ್ಲೆಯರ ಹೊಲ್ಲ ಕೃಷ್ಣನ ಮರ್ಮ ಎಲ್ಲಿಗೆ ತಿಳಿಯುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸಹೋದರ ಸಹೋದರ, ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಸಮಾಧಾನ ಪಡಿಸುವುದರಲ್ಲಿ ನನಗೂ ಒಂದೊಂದು ಸಾರಿ ದುಸ್ಸಾಹವೆನಿಸುವುದು. ನೋಡಿದೆಯಾ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲೆಯನ್ನು. ಮದ ಗಜಗಳು ಎಷ್ಟೇ ಇದ್ದರೂ ಸಿಂಹಕ್ಕೆ ಸಾಟಿ ಆಗಬಲ್ಲದು. ಈಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಹಾಗಿದ್ದರೆ ಆ ವಿದುರನ ಮುರುಕು ಜೋಬಡಿಯನ್ನು ಆಶ್ರಯಿಸುತ್ತಿದ್ದೇನೆ ಸುಯೋಧನ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯನ ನೆಪದಿಂದ ವಂಚಿತನಾದ ನಾನು ಈ ವೈರಾಗ್ಯವನ್ನು ಹೇಗೆ ಸಹಿಸಿಕೊಳ್ಳುವೆ ಸುಯೋಧನ, ಹೇಗೆ ಸಹಿಸಿಕೊಳ್ಳುವೆ? ಮಾವ, ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಇರಬಹುದು. ಭಾರತ ವರ್ಷದಲ್ಲಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡು. ಜಯದ್ರಥ, ಜರಾಸಂಧ, ಕೃತವರ್ಮ ನಿನಗೆಂತಹ ಮಿತ್ರರಾಗಿದ್ದರಯ್ಯ. ಹೌದು ಮಾವ, ಹೌದು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದರು. ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನದಲ್ಲಿ ಕೊಳ್ಳಿರಿಸಿ ರಾಜ್ಯಲಕ್ಷ್ಮಿಯನ್ನು ಸಹೋದರರನ್ನು ಸುರಪಾನ ಪ್ರಮುಕ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು
ತಾನು ವರ್ಷಪಡಿಸಿಕೊಂಡನು. ಇಂತಹವನಿಗೆ ಮನ್ನಣೆಯೇ ಕೌರವೇಶ್ವರ, ಮನ್ನಣೆಯೇ. ಹಾಗಾದರೆ ನನ್ನನ್ನು ದ್ವಾರಕಿಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಹಾಯವನ್ನು ಯಾಚಿಸುವುದು ಈ ಕೌರವೇಶ್ವರನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ನಂತರ ಅದರೊಡನೆ ಸರಸ ಸಲ್ಲಾಪ ಮಾಡಬಹುದಾಗಿತ್ತಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು. ಕೃಷ್ಣನೇನಾದರೂ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬೇಕಾಗಿತ್ತು. ಆದರೆ ಅರ್ಜುನನು ಉಭಯ ಸಂಕಟದಿಂದ ಉದ್ಧಾರ ಮಾಡಿ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಬೇಕಾಗುವುದಲ್ಲ ಮಾವ. ಪಾಂಡವರು ಇವನಿಗೆ ಎಲ್ಲಿಂದ ಬಂತಯ್ಯ ಈ ಬುದ್ಧಿ? ಸುಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗುವುದು. ಏಕೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ನೀಡಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ನೀನು ಕೇಳುವುದರೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ಷಿತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರಿಗೆ ರಾಜ್ಯದ ಮೇಲಿನ ಹಂಬಲವೇನೋ ಇದೆ, ಆದರೆ ರಣಕ್ಷೇತ್ರದಲ್ಲಿ ಜಯಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ದೇಹಿ ಎಂದು ದೈನ್ಯವಂತಿಕೆ ಹೇಗೆ? ಸರಿಯಾಗಿ ಹೇಳಿದೆ ಸೋಬಲ ರಾಜ. ಪಾಂಡವರಿಗೆ ಯುದ್ಧದ ಹೊರತಾಗಿ ಸೂಜಿ ಮೊನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಟ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಬಂದು ಪ್ರತಿಷ್ಠೆಯನ್ನು ತೋರುವ ಈ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ಆಗಲೇಬೇಕು ಆಗಲೇಬೇಕು. ಸುಯೋಧನ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಡೆ ಗುರುರಾಜ, ನಡೆ. ಮಾವ, ನಿನ್ನ ಸಲಹೆ ಹೊರತಾಗಿ ಮತ್ತೇನನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ. ಗುರುಕುಲದ ನರಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ಬೋರ್ಗರವ ಬಿರುಗಾವಳಿಗೆ ಸೇಡಿನ ಕಾರ್ಮೋಡವನ್ನು ನೆಪಿಸಿ ದ್ವೇಷಾಗ್ನಿಯು ಮಿಂಚಿನಂತೆ ಪ್ರಜ್ವಲಿಸಿ ಗುಡುಗು ಸಿಡಿಲುಗಳೇ ಈ ಧರೆಯನ್ನು ಬಿರಿಯುವಂತೆ ಮಾಡಿ ಈ ಶಕುನಿಯ ಕೃತಿಮದ ವಿಷದ ಮಳೆಗೆ ಸಿಲುಕಿ ಬಚ್ಚಿವಾಗಲಿ. ಸುಯೋಧನ, ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಹೊರಳಾಡುವುದನ್ನು
ಈ ಶಕುನಿಯು ತನ್ನೆರಡು ಕಣ್ಣುಗಳಿಂದ ನೋಡಿ ಆನಂದ ಪಡುವನೋ? ಆನಂದ ಆನಂದ ಶಕುನಿಗೆ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ರಣಕ್ಷೇತ್ರದಿಂದ ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಕುರುಕ್ಷೇತ್ರದ ಸಂಗ್ರಾಮ, ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲವೆಲ್ಲ ನಿರ್ನಾಮ ನಿರ್ನಾಮ ನಿರ್ನಾಮ. ಆನಂದ ಆನಂದ ಶಕುನಿಗೆ ಪರಮಾನಂದ. ಕುರುಕ್ಷೇತ್ರ ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಕೌರವಗ ಜಯವೋ. ಪಾಂಡವರಿಗೆ ಜಯವೋ, ಕೌರವಗ ಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ. ಕುರುಕ್ಷೇತ್ರದಿಂದ ಸೇಡಿನ ಸರ್ಪದ ಎಡೆಯತ್ತಿ, ಸೇಡಿನ ಸರ್ಪದ ಎಡೆಯತ್ತಿ ಸೇಡಿನ ಸರ್ಪದ ಎಡೆಯತ್ತಿ ಸರಸವನಾಡಲು ಬಂದಿಯನ. ಸೇಡಿನ ಸರ್ಪದ ಎಡೆಯತ್ತಿ ಸರಸವನಾಡಲು ಬಂದಿಯನ. ಸೇಡಿನ ಸರ್ಪದ ಎಡೆಯತ್ತಿ ಸರಸವನಾಡಲು ಬಂದಿಯನ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡುತ್ತೆ, ನಿನ್ನ ವಿನಾಶಕ್ಕೆ ನಾಂದಿಯ ಹಾಡುತ್ತ ಆನಂದವನೇ ಪೊಂದುವೆನ, ಆನಂದವನ ಪೊಂದುವೆನ. ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ರಣಕ್ಷೇತ್ರದಿಂದ ಆನಂದ ಆನಂದ ಆನಂದ. ಶಕುನಿ ಎಂಬ 3 ಅಕ್ಷರದ ವಿಚಾರವೇನಾದರೂ ಬಲ್ಲೇನೋ? ಕುರುಡನ ಮಗನೇ ಕುನ್ನಿ ಕೌರವ. ಶ ಎಂದರೆ ಶಪಥ, ಕು ಎಂದರೆ ಕುತಂತ್ರ, ನೀ ಎಂದರೆ ನಿನ್ನ ಕುರು ಸಾಮ್ರಾಜ್ಯ ನಾಶ ನಾಶ ನಾಶ. ದುರ್ಯೋಧನ ದುರ್ಯೋಧನ, ಇನ್ನೆಷ್ಟು ದಿನವಿರುವುದೋ ನಿನ್ನಧಿಕಾರ? ಇನ್ನೆಷ್ಟು ದಿನವಿರುವುದೋ ನಿನ್ನಧಿಕಾರ? ಈ ಶಕುನಿಯ ಕೃತಿಮದ ವಿಷದಿಂದ ನಿನ್ನ ಅಧಿಕಾರ ಉಳಿಯಲಾರದು. ಎಷ್ಟು ದಿನವಿರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ಮತದಿಂದ ಕೊಪ್ಪಿ ಮೆರೆಯುವೆ. ಯೋಧನ ಅಧಿಕಾರ ಮತದಿಂದ ಕೊಪ್ಪಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ದುರ್ಳ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿಹಾಸ್ಯ ತುಂಬಿಹುದು ನಿನ್ನ ಮನದಲ್ಲಿ, ಅತಿಹಾಸ್ಯ ತುಂಬಿಹುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ನಾಶ ಮಾಡುವುದೇ ನನ್ನ ಮನದಲ್ಲಿ, ನಿನ್ನ ಕೊಲೆ ನಾಶ ಮಾಡುವುದೇ ನನ್ನ ಮನದಲ್ಲಿ. ತೆರೆಯಾಳೋ ಆಸೆಯಿದ ನಿನ್ನ ಮನದಲ್ಲಿ,
ದರೆಯೋಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಮಾಡುವುದಕ್ಕೆ ನನ್ನ ಮನದಲ್ಲಿ. ಕೊಲೆ ಮಾಡೋ ಆಸೆ ಇದೆ ನಿನ್ನ ಮನದಲ್ಲಿ, ಇದು ನನ್ನ. ದರೆಯೋಳೋ ಆಸೆ ಇದೆ ನಿನ್ನ ಮನದಲ್ಲಿ, ದರೆಯೋಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆನಾಶ ಮಾಡುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇಲ್ಲ ಇಲ್ಲ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಪ್ಪಿ ಮೆರೆಯುವೆ, ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಸಿಡಿದೆದ್ದು ನಿಲ್ಲುವನು ವೀರಪಾರ್ಥನು, ಚೂರತನದಿ ಬಿಲ್ಲು ಹಿಡಿಯುವ ವೀರಪಾರ್ಥನು, ನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಅಯ್ಯೋ ಕರ್ಣ, ಪಾಪಿ ಕರ್ಣ, ಏನಯ್ಯ ನಿಲ್ಲಿ. ಚೂರತನದಿ ಬಿಲ್ಲು ಹಿಡಿಯುವ ವೀರಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆಯ ಮುಂದೆ ಬಿಡುವನು. ಸಿಡಿದೆದ್ದು ನಿಲ್ಲುವನು ವೀರಪಾರ್ಥನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆಯ ಮುಂದೆ ಬಿಡುವನು. ಇಲ್ಲ ಇಲ್ಲ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಪ್ಪಿ ಮೆರೆಯುವೆ, ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಸುಳ್ಳ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಸುಯೋಧನ ಸುಯೋಧನ, ಅಷ್ಟು ಮಾತ್ರವಲ್ಲಯ್ಯ, ನಿನ್ನ ಅಧಿಕಾರ ಅಧಿಕಾರ ಯಾರಿಗೆ ತಾನು ಶಾಶ್ವತ? ಯಾರಿಗೂ ಶಾಶ್ವತವಿಲ್ಲ. ಸುಯೋಧನ ಸುಯೋಧನ, 25 ವರ್ಷಗಳಿಂದ 25 ಕುಟಿಲ ತಂತ್ರಗಳನ್ನೇ ಮಾಡಿ ಸಕಲ ಸಾಮ್ರಾಟನೆಂಬ ಬಿರುದು ಪುತ್ತ ನನ್ನನ್ನು ಶಕುನಿ ಎಂದು ಕರೆದೆಯೇನೋ ಕುರುಡನ ಮಗನೇ ಕುನ್ನಿ ಕೌರವ, ನನ್ನನ್ನು ಶಕುನಿ ಎಂದು ಕರೆದೆಯ. ಆ ದ್ರೌಪದಿಯ ಘೋರ ಸಂಕಟವು ತಾಕಿತು ಕುರುಕುಲಕ್ಕೆ, ಆ ದ್ರೌಪದಿಯ ಘೋರ ಸಂಕಟವು ತಾಕಿತು ಕುರುಕುಲಕ್ಕೆ. ಒಪ್ಪಿಸಿ ಕೊಪ್ಪಿಸಿ ದುರ್ಯೋಧನನ ಒಪ್ಪಿಸಿ ಭೀಮನ ಗದೆಯಲ್ಲಿ ಕಡಿಸಿ, ಒಪ್ಪಿಸಿ ಕೊಪ್ಪಿಸಿ ದುರ್ಯೋಧನನ ಒಪ್ಪಿಸಿ ಭೀಮನ ಗದೆಯಲ್ಲಿ ಕಡಿಸುವೆ. ಜಲ ಸಾಧಿಸಿ ಕುರುಕುಲವ ಕಳಿಸಿ, ಜಲ ಸಾಧಿಸಿ. ಶ್ರೀ ರುಕ್ಮಿಣಿ ಲೋಲಾ ಭಕ್ತ ಬಾಂಧವ ಸಾಧು
ನಮೋ ವಸುದೇವ ಸುಟಿಕಾಯ ನಮೋ ಜಯ ಜಯ ದೇವಾ ಸುರಮುನಿ ಪೂಜಿತ ರಾಧಾ ರಮಣ ಪಾವನ ನಾಮ ಜಯ ಜಯ ದೇವಾ ಸುರಮುನಿ ಪೂಜಿತ ರಾಧಾ ರಮಣ ಪಾವನ ನಾಮ रुक्मणी लोला दोस्तिया जाला रुक्मणी लोला दोस्तिया जाला मंगल रूपा ರೂಪ ಮಾನವದಾತ ಮಂಗಳ ರೂಪ ಮಾನವದಾತ ಭವ ಭಯ ಬಂಧನ ಮೂರ್ತಿ ಸ್ವರೂಪ ಭವ ಭಯ ಬಂಧನ ಮೂರ್ತಿ ಸ್ವರೂಪ ಭಕ್ತರ ಕಾಯೋ ದೇವಕಿ ತನಯ ಭಕ್ತರ ಕಾಯೋ ದೇವಕಿ ತನಯ ಸಾಕಿ ಜೀವನ ಸಾರ್ಥಕ ಪಡಿಸೋ ಸಾಕಿ ಜೀವನ ಸಾರ್ಥಕ ಪಡಿಸೋ ಜಯ ಜಯ ದೇವಾ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿದೆ. ಯಾವಾಗ ಪರಮಾತ್ಮನು ನನ್ನ ಮಸ್ತಕದ ಮೇಲೆ ಅಭಯ ಹಸ್ತವನ್ನು ಇಡುವನು, ಯಾವಾತನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರು, ಯಾವಾತನ ಮಂಗಳ ಸ್ವರೂಪವು ಹೃದಯದಲ್ಲಿ ಅನವರಿತವು, ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು, ಸರ್ವಜ್ಞನು ಆದ ಕರುಣಾನಿಧಿಯು ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ದೂತನಾಗಿ ಹೋಗುತ್ತಿರುವಾಗ ಪರಮಾತ್ಮ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಮರೆ ಕೇಳಿ ನೀ ಬಾರಿಯ ಮುರಾರಿ ಭಕ್ತನ ಮರೆಯಾಲಿಸೆ ಚೌರಿ ಮರೆ ಕೇಳಿ ನೀ ಬಾರಿಯ रुक्मणी लोला वारी जमाला रुक्मणी लोला वारी जमाला वरगुणशीला वसुदेव बाला ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಗುದೆ ನಿನ್ನೆಯ ಲೀಲಾ ಕೃಷ್ಣ
ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಮರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮರೆಯಾಲಿಸೆ ಚೌರೇ ಮರೆ ಕೇಳಿ ನೀ ಬಾರೆಯ ಎನ್ನ ಮರೆ ಕೇಳಿ ನೀ ಬಾರೆಯ ಎನ್ನ ಮರೆ ಕೇಳಿ ನೀ ಬಾರೆಯ ಎನ್ನ ಮರೆ ಕೇಳಿ ನೀ ಬಾರೆಯ ವಿದುರ, ಪರಮಾತ್ಮ ಈ ಜೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿಚ್ಚಯ್ಯ ಪರಮಾತ್ಮ. ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಾಂ ಪೋಲ್ವಾ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀರಮಣ ಕೋಟಿ ವಂದನವಯ್ಯ ಕೋವಿಜಯ ಅರಸ ಕೃಷ್ಣ ಮುಕೋಟಿ ವಂದನವಯ್ಯ ಮುಕುಂದ ವರದ ಅಚ್ಯುತಾನಂದ ಮೆಚ್ಚು ಕಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪಾಲ ಕಡಲೋ ನೀಲೆಗಿಂದಾಡಿದ ಲೋಲಾಲೋಚನ ಬಂದೆಯ ಪಾಲ ಕಡಲೋ ಲೀಲೆಗಿಂದಾಡಿದ ಲೋಲಾಲೋಚನ ಬಂದೆಯ ಕಡುಸಿಲೆಯಾರಿಯೇ ಜಡನ ಕಡೆದು ಹರಿಯ ಪರಮಾತ್ಮ ಕಡುಸಿಲೆಯಾರಿಯ ಜಡನ ಕಡೆದು ಹರಿಯ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಚರಳ ಮರ ಕೇಳಿ ಸುರುಳ ವೀರಣ್ಣನ ಕರುಳನ್ನು ಕೊರಳಲ್ಲಿ ಧರಿಸಿದೆಯ ಚರಳ ಮರ ಕೇಳಿ ಸುರುಳ ವೀರಣ್ಣನ ಕರುಳನ್ನು ಕೊರಳಲ್ಲಿ ಧರಿಸಿದೆಯ ಕರಿಯ ಮರ ಕೇಳಿ ಹರಿಯುತ್ತಾ ಬಂದು ಮಕರೆಯ ಚರೆಯನ್ನು ಬಿಡಿಸಿದೆಯ ಕರಿಯ ಮರೆ ಕೇಳಿ ಹರಿಯುತ್ತಾ ಬಂದು ಮಕರೆಯ ಚರೆಯನ್ನು ಬಿಡಿಸಿದೆಯ ಹರಿಯನೆಂದ ಗುಣ ರೂಪನೆ ನಿನ್ನ ಚರಣವನ್ನು ಮನದೊಳಗೆ ಭಜಿಸು ಚರಣವನ್ನು ಮನದೊಳಗೆ ಭಜಿಸು ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ಇದು ಪರಮ
ಪರಮಾತ್ಮ, ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುವೆನು. ತಿನ್ನಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ನಿನಗೆ ಅನುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ? ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರಲು ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಎಳೆದು ತಂದಿರಬಹುದು. ನೀನೇನು ಸಾಮಾನ್ಯನೇ? ಒಡವೆಯೋಳ್ ಭಕ್ತ ಶಿರೋಮಣಿ ನೀನೆ, ಒಡವೆಯೋಳ್ ಭಕ್ತ ಶಿರೋಮಣಿ ನೀ, ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶಗೆ ಚಿತ್ತವನ್ನಿಸಿದೆ. ಪರಮಾತ್ಮ, ಭಕ್ತಿಯ ಪಾಶದೆ ಚಿತ್ತವನ್ನು ನಿಸಿದೆ, ಎಂತ ಹೋದರು ಮನ ಕೀರ್ತನೆ ಮಾಡ್ಬೋದು. ಪರಮಾತ್ಮ, ಎಂತ ಹೋದರು ಮನ ಕೀರ್ತನೆ ಮಾಡ್ಬೋದು. ಶಕ್ತನೆಂದೆನಿಸಿಗ ವಿದುರ ವಿದುರ ಶಕ್ತನೆಂದೆನಿಸಿಗ ಮತ್ತ ಸುಯೋಧನ. ವಿದುರ ಪರಮಾತ್ಮ, ಶಕ್ತನೆಂದೆನಿಸಿರ ಮತ್ತ ಸುಯೋಧನ, ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ, ಬಲ್ಲೆ ನಿನ್ನಯ ಬಲ್ಲೆ ನಿನ್ನಯ ಮನವ. ವಿದುರ ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯೇನೆ. ಎಲ್ಲಿ ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲದೇವ? ಏನು ಕ್ಷೀರವೇ? ಹೌದು, ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿಟ್ಟ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿದ್ದ ಹಣ್ಣಿನ ರುಚಿಯಂತೂ ವಾಹ್! ಈಗ ನಿನ್ನಲ್ಲಿರುವ ಕ್ಷೀರವು ಇದೆಲ್ಲದಕ್ಕಿಂತಲೂ ಉತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡು. ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನು ಇದ್ದ ಕ್ಷೀರವನ್ನು ನಿನಗರ್ಪಿಸಿದ್ದು, ಉಳಿದ ಕ್ಷೀರವನ್ನು ನಾನೇ ಪಾನ ಮಾಡಿಬಿಟ್ಟೆನು. ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಇರಬೇಕಲ್ಲವೇ? ಎಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು ಬಾ. ತೆಗೆದುಕೋ. ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಾ? ಪರಮಾತ್ಮ, ಆ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೂ ಸಹ ನೆನೆಯುವಂತಿಲ್ಲವಲ್ಲ ದೇವ? ಹೇಗೆ ನೆನೆಯುತ್ತಿಲ್ಲ ನೋಡುತ್ತಿರ್ತೀನಿ. ನೋಡಿದೆ ಮುದ್ರ, ನೀನು ಕೊಟ್ಟು ಒಂದು ತೊಟ್ಟು ಕ್ಷೀರದಿಂದ ಹೇಗೆ ಉಕ್ಕಿ ಹರಿಯುತ್ತಿರುವುದು? ಆಹಾ, ಪರಮಾತ್ಮ, ಧನ್ಯೋನಾದೆ ಧನ್ಯನಾದೆ. ಬ್ರಹ್ಮಾಂಡದಿ
ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ಮಾನವ ಕುಲ ವಿನಾಶಿತಂ ಮಾನವ ಕುಲ ವಿನಾಶಿತಂ ಸಾಗರ ಜಯನ ಸಾಗರ ಜಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಜಯನ ಚಿರಸಾಗರ ಜಯನ ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿತು. ವಿದುರ, ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಬಂದು ಭಕ್ತರಕ್ಷಕನೆಂಬ ಬಿರುದನ್ನು ಪಾಲಿಸಿದೆಯಾ ತಂದೆ? ಹೇಗಾದರೂ ಆಗಲಿ ಆ ಪಾಂಡವರನ್ನು ಕಾಯುವ ಬರವು ನಿನ್ನದು ತಂದೆ. ನನ್ನ ಸೋದರತೆಯಾದ ಕುಂತಿದೇವಿಯನ್ನು ಮಾತಾಡಿಸಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುವೆನು. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೀನೂ ಬಾ ನೋಡುವೆಯಂತೆ. ಹಾಗೆ ಆಗಲಿ ತಂದೆ. ಜಗದ ಜೀವನದ ತನು ನೀನೆ, ಆಡಿಸಿ ಕುಣಿಸಿ ಮಾಯೆಯ ಅಳಿಸಿ, ಆಡಿಸಿ ಕುಣಿಸಿ ಮಾಯೆಯ ಅಳಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವರಲೆ, ಬಲ್ಲವರಿಲ್ಲ ಜಗದ ಜೀವರಲೆ, ಪವನಕ್ಕೆ ಸಿಲೋಚಿತ ಪ್ರಾಂತಿಯ ಮನುಜರು, ಪವನಕ್ಕೆ ಸಿಲೋಚಿತ ಪ್ರಾಂತಿಯ ಮನುಜರು, ಪವನಕ್ಕೆ ಸಿಲೋಚಿತ ಪ್ರಾಂತಿಯ ಮನುಜರು,
ಬವರೋಗ ವೈದ್ಯ ಈ ಪರಿಪಾಲಿ ಜಗತ್ ಜೀವನದ